ಡೆವಿಲ್ ಗ್ಯಾಂಗ್ ಯಾವ ರೀತಿಯಾಗಿ ಕೃತ್ಯವನ್ನ ಎಸಗಿತು ಅನ್ನುವಂಥದ್ರ ಬಗ್ಗೆ ಪೊಲೀಸರು ತನಿಖೆಯನ್ನ ಮಾಡುವಂತ ಸಂದರ್ಭದಲ್ಲಿ ಆರೋಪಿಗಳು ಏನೇನು ಆಯಿತು ಆ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಕ್ರೌರ್ಯ ಇತ್ತು, ಯಾರು ಯಾವ ರೀತಿಯಾಗಿ ಹಲ್ಲೆಯನ್ನ ಮಾಡಿದ್ರು ಇದೆಲ್ಲವನ್ನು ಕೂಡ ಹೇಳಿದ್ದಾರೆ. ಹೇಳಿಕೆಯಲ್ಲಿ ದಾಖಲಾಗಿರುವಂಥದ್ದು. ತನಿಖೆ ವೇಳೆ ಹಾಗಾದ್ರೆ ಆರೋಪಿಗಳು ಹೇಳಿದ್ದೇನು? ಬೆಚ್ಚಿ ಬೀಳುವಂತಿದೆ ಆರೋಪಿಗಳ ಹೇಳಿಕೆ. ಸ್ವಾಮಿ ಕೊಲೆ ಬಳಿಕ ಪ್ರಾಣಿಯಂತೆ ಎಸೆದಿದ್ರು, ಅದನ್ನೀಗ ಆಲ್ರೆಡಿ ಹೇಳ್ತಾ ಇದ್ದೆ. ಮೃತದೇಹವನ್ನ ಕಾರ್ನ ಡಿಕ್ಕಿಗೆ ಎಸೆದಿದ್ರು. ಈ ಸಂದರ್ಭದಲ್ಲಿ ರಕ್ತಸ್ರಾವ ಆಗಿತ್ತು, ಅದು ಕೂಡ ಆ ಕಾರ್ನ ಒಳಗಡೆ ಚೆಲ್ಲಿತ್ತು ರಕ್ತ ಅನ್ನುವಂಥದ್ದು ಗೊತ್ತಾಗಿದೆ. ಇನ್ನು ರಾಜಕಾಲುವೆಗೆ ಶವ ಎಸಲಿಕ್ಕೆ ಹೋಗಿದ್ರು, ಆದ್ರೆ ಕಾಲುವೆ ಬಳಿ ಎಸೆದು ಪರಾರಿ ಆಗಿದ್ರು. ಇಲ್ಲಿ 4 ಜನಕ್ಕೆ ಜವಾಬ್ದಾರಿಯನ್ನ ಕೊಡಲಾಗಿತ್ತು ಶವನ್ನ ಎಸೆಯುವಂತ ನಿಟ್ಟಿನಲ್ಲಿ. ಈಗ ಆಲ್ರೆಡಿ ಅದನ್ನ ಸಾಕಷ್ಟು ಬಾರಿ ಹೇಳಿದ್ವಿ, ಆ 4 ಜನ ಯಾರು, ಏನು, ಎತ್ತ, ಏನು ಮಾಡಿದ್ರು ಆ ಸಂದರ್ಭದಲ್ಲಿ ಅಂತ. ಅವ್ರನ್ನ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಆ ಟೈಮ್ನಲ್ಲಿ ಏನಾಯಿತು, ನಾವೇನು ಮಾಡ್ಲಿಕ್ಕೆ ಹೋಗಿದ್ವಿ ಅನ್ನೋದನ್ನ ಹೇಳಿದ್ದಾರೆ. ರಾಜಕಾಲುವೆಗೆ ಎಸಲಿಕ್ಕೆ ಹೋಗಿದ್ವಿ, ಆದರೆ ಅಲ್ಲಿ ಯಾರೋ ಆ ಸಂದರ್ಭದಲ್ಲಿ ಪಾಸ್ ಆಗಿದ್ದಾರೆ. ಸೊ ಹೀಗಾಗಿ ಇವರು ಎದುರುಕೊಂಡ್ಬಿಟ್ಟು ಅಲ್ಲೇ ಎಸ್ದು ಬಿಟ್ಟಿದ್ದಾರೆ, ಕಾಲುವೆ ಬಳಿನೇ ಎಸ್ದು ಪರಾರಿ ಆಗಿದ್ದಾರೆ. ನಿಖಿಲ್, ಕಾರ್ತಿಕ್, ರವಿ ಶವನ್ನ ಎಸ್ದಂಥವರು. ಸ್ವಾಮಿ ಮೊಬೈಲನ್ನು ಕೂಡ ರಾಜಕಾಲುವೆಗೆ ಎಸೆಯಲಾಗಿತ್ತು. ಶವವನ್ನು ಕಾಲುವೆಗೆ ಎಸೆದಿದ್ದೀವಿ ಅಂತ ಪ್ರದೂಷ್ಗೆ ಕರೆಯನ್ನ ಮಾಡಲಾಗಿದೆ. ಈ ರೀತಿಯಾಗಿ ನೀವು ಹೇಳ್ದಂತೆ ಏನು ಟಾಸ್ಕ್ ಕೊಟ್ಟಿದ್ರೆ ಅದನ್ನು ಕಂಪ್ಲೀಟ್ ಮಾಡಿದ್ದೀವಿ ಅಂತ ಅವರು ಹೇಳಿದ್ದಾರೆ. ನಂತರ ಶರಣಾಗತಿ ಆಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಹಿಂದೇಟನ್ನು ಹಾಕಿದ್ರು. ಅದಾದ ಮೇಲೆ ಪ್ರದೂಷ್ ದರ್ಶನ್ ಜೊತೆ ಮಾತನಾಡಿದ ಬಳಿಕ ಸೆಟಲ್ಮೆಂಟ್ಗೆ ಅಂದರೆ ಹಣವನ್ನು ಕೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಅದಾದಮೇಲೆ ಅದಕ್ಕೆ ಓಕೆ ನಾವು ದುಡ್ಡು ಕೊಡ್ತೀವಿ, ಒಬ್ಬೊಬ್ಬರಿಗೂ 30 ಲಕ್ಷ ಅಂತೆಲ್ಲ ಹೇಳಿದ ಬಳಿಕ ಆರಂಭದಲ್ಲಿ 5 ಲಕ್ಷವನ್ನು ಕೊಡಲಾಗಿತ್ತು. ಅದೆಲ್ಲವನ್ನು ಕೂಡ ಅಂದರೆ ಸಾಕ್ಷಿ ನಾಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಹೀಗಾಗಿ ಈ ವಿಚಾರ ಹೇಳಿಕೆಗಳಿದಾವಲ್ಲ, ಇವು ಪೊಲೀಸರು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿದೆ. ಅದೆಲ್ಲವನ್ನು ಕೂಡ ದಾಖಲು ಮಾಡಲಾಗಿದೆ. ಈ ಚಾರ್ಜ್ ಶೀಟ್ನಲ್ಲಿ ಇದು ಎಲ್ಲ ಯಾವ ರೀತಿಯಾಗಿ ಉಲ್ಲೇಖ ಆಗುತ್ತೆ ಕಾದು ನೋಡಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ. ಗಂಗಾಧರ್, ಇಲ್ಲಿ ಪ್ರಮುಖವಾಗಿ ಶವ ಎಸ್ದಂಥ ವಿಚಾರ, ಅಲ್ಲಿ ಅದಾದ್ಮೇಲೆ ಅದನ್ನು ಯಾಮಾರಿಸುವಂಥ ಕೆಲಸ ಮಾಡಲಾಗಿತ್ತು, ಸಾಕ್ಷ್ಯನಾಶದ ವಿಚಾರಗಳೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ತನಿಖೆಯ ಸಂದರ್ಭದಲ್ಲಿ ಶವವನ್ನು ವಿಲೇವಾರಿ ಮಾಡಿದಂಥವರು ಏನು ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ? ಪೃಥ್ವಿರಾಜ್, ಪ್ರಮುಖವಾಗಿ ಒಂದು ಕಡೆ ಕೊಲೆ, ಒಂದೊಂದು ಕಡೆ ಸಾಕ್ಷ್ಯನಾಶ. ಈ ಒಂದು ಸಂದರ್ಭದಲ್ಲಿ ಹಣಕಾಸಿನ ಒಂದು ಡೀಲ್ ಮಾಡಿರುವಂಥದ್ದು, ಆರೋಪಿಗಳಿಗೆ ಇಂತಿಷ್ಟು ಹಣ ಮತ್ತು ಆರ್ಥಿಕವಾಗಿ ಸಹಾಯದ ಜೊತೆಯಲ್ಲಿ ಕಾನೂನಿನ ಒಂದು ಸಹಾಯ ಮಾಡುವ ಮೂಲಕವಾಗಿ ಎಲ್ಲ ರೀತಿಯಲ್ಲಿ ಕೂಡ ಸಹಕಾರವನ್ನು ಕೊಡಲಾಗುತ್ತೆ ಅನ್ನೋ ಏನೋ ಒಂದು ಡೀಲ್ ಪ್ರಕ್ರಿಯೆಗಳನ್ನು ನಡೆದುಕೊಂಡಿದ್ದು ಅವೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗಿದೆ. ಜೊತೆಗೆ ಮೃತದೇಹವನ್ನು ಅವತ್ತು ಸಾಗಾಟ ಮಾಡುವಂಥ ಸಂದರ್ಭದಲ್ಲಿ ಆರೋಪಿಗಳು ಬಹಳ ವಿಕೃತಿಯಿಂದ ನಡೆದುಕೊಂಡಿರುವಂಥದ್ದು. ಕೊಲೆ ಮಾಡುವಂಥ ಸಂದರ್ಭದಲ್ಲೂ ಸಹ, ಜೊತೆ ಕೊಲೆ ಆದಂಥ ಸಂದರ್ಭದಲ್ಲಿ ಮೃತದೇಹವನ್ನು ಸಾಗಾಟ ಮಾಡುವಂಥ ಸಂದರ್ಭದಲ್ಲೂ ಇವರು ಪ್ರಾಣಿಯಂತೆ ಆ ಮೃತದೇಹವನ್ನು ಬಿಸಾಡಿಕೊಂಡು ಹೋಗಿ ಕಾರಲ್ಲಿ, ಆನಂತರ ಅಲ್ಲಿ ಮೃತದೇಹವನ್ನು ಕಾಲುವೆ ಬಳಿ ಬಿಸಾಡುವಂಥ ಸಂದರ್ಭದಲ್ಲಿ ಅಲ್ಲಿ ವ್ಯಾನ್ ಬಂತು ಅಂತೇಳಿ ಅಲ್ಲೇ ದಡದಲ್ಲಿ ಬಿಸಾಡಿ ಬಂದಿರುವಂಥದ್ದು ಇವೆಲ್ಲವೂ ಕೂಡ ತನಿಖೆಯ ಸಂದರ್ಭದಲ್ಲಿ. ಯಾಕೆ ರಾಜಕಾಲುವೆಯಲ್ಲಿ ಬಿಸಾಡಬೇಕು, ನೀರಲ್ಲಿ ಕೊಚ್ಕೊಂಡು ಹೋದರೆ ಇಲ್ಲೂ ಕೂಡ ಬಾಡಿ ಸಿಗೋದಿಲ್ಲ, ಇಲ್ಲೂ ಕೂಡ ಕ್ಲೂ ಇರೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಪ್ಲಾನ್ ಅನ್ನು ಮಾಡ್ಕೊಂಡಿದ್ರು. ಆದರೆ ಅವರ ಪ್ಲಾನ್ ಏನಿತ್ತು ಅದು ಫ್ಲಾಪ್ ಆಗಿರುವಂಥದ್ದು. ಯಾಕಂದರೆ ಅವತ್ತು ಒಂದು ಕಾರ್ ಮೂವ್ಮೆಂಟ್ ಆಗಿದ್ದ ಸಂದರ್ಭದಲ್ಲಿ ಭಯಗೊಂಡು ಉಳಿದ ಆರೋಪಿಗಳು ಅಲ್ಲೇ ಮೃತದೇಹವನ್ನು ಬಿಸಾಡ್ತಾರೆ. ಅದರಲ್ಲಿ ಪ್ರದೂಷ್ ಮೊಬೈಲನ್ನು ಕಾಲುವೆಗೆ ಬಿಸಾಡಿ ಅಲ್ಲಿಂದ ಇವರು ಎಸ್ಕೇಪ್ ಆಗುವಂಥದ್ದು. ಆ ಸಂದರ್ಭದಲ್ಲಿ ನಾವು ಕಾಲುವೆಗೆ ಬಾಡಿ ಬಿಸಾಡಿದ್ವಿ ಅಂತೇಳಿ ಆರೋಪಿಗಳು ಪ್ರದೂಷ್ಗೆ ಹೇಳಿರುವಂಥದ್ದು. ಆ ಸಂದರ್ಭದಲ್ಲಿ ಹಿಂಗೂ ಬಾಡಿ ಸಿಗೋದಿಲ್ಲ ಅಂತ ಹೇಳ್ಕೊಂಡಿದ್ರು. ಆದರೆ ಬೆಳಗ್ಗೆ ಸಂಜೆ ಸುಮಾರಿಗೆ ಅದು ನಾಯಿಗಳು ಆ ಮೃತದೇಹವನ್ನು ಎಳ್ಕೊಂಡು ಮೇಲೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ನೋಡುವಂಥದ್ದು. ಈ ಎಲ್ಲ ಒಂದು ವಿಚಾರವನ್ನು ಆರೋಪಿಗಳು ತನಿಖಾಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾರೆ. ಮತ್ತೆ ಮೃತದೇಹವನ್ನು ಎಷ್ಟು ವಿಕೃತವಾಗಿ ಅವರು ತೆಗೆದುಕೊಂಡೋಗಿ ಅಲ್ಲಿ ಹೇಗೆ ಬಿಸಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಕೂಡ ತನಿಖೆಯನ್ನು ಮಾಡಲಾಗಿದೆ. CCTVಗಳನ್ನು ಕೂಡ ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಎವಿಡೆನ್ಸ್ ಏನಿದೆ, ಒಂದು ಕೊಲೆ ಸಾಕ್ಷ್ಯದ ಒಂದು ನಾಶ ಮಾಡುವಂಥ ಒಂದು ಪ್ರಯತ್ನದ ನಿಟ್ಟಿನಲ್ಲಿ ಆರೋಪಿಗಳು ಹೇಗೆಲ್ಲ ಇದರಲ್ಲಿ ಭಾಗಿಯಾಗಿದ್ರು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಅದರ ಬಗ್ಗೆ ಸಂಬಂಧಪಟ್ಟಂಥ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದರ ಜೊತೆಗೆ FSL ರಿಪೋರ್ಟಲ್ಲೂ ಕೂಡ ಆ ಮೃತದೇಹವನ್ನು ಅಂದರೆ ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದಂಥ ಪರಿ ಹೇಗಿತ್ತು ಅನ್ನೋದು, ಆ ಮೂಳೆ ಮುರಿತ ಮತ್ತು ಆ ಶ್ವಾಸಕೋಶಕ್ಕೆ ಮತ್ತು ತಲೆಭಾಗದಲ್ಲಿ ಮಿದುಳಿನ ರಕ್ತಸ್ರಾವ ಆಗಿರುವಂಥ ವಿಚಾರ ಏನಿದೆ, ಮತ್ತು ಮರ್ಮಾಂಗಕ್ಕೆ ಬಿದ್ದಂಥ ಪೆಟ್ಟೇನಿದೆ, ಎಲ್ಲವನ್ನು ಕೂಡ ಮೆಡಿಕಲ್ ಮರಣೋತ್ತರ ಪರೀಕ್ಷೆ FSL ರಿಪೋರ್ಟ್ ಆಧಾರಿತವಾಗಿ ಅದನ್ನು ಪರಿಗಣನೆ ಮಾಡ್ತಾರೆ. ಮತ್ತು ಈಗ ಚಾರ್ಜ್ ಶೀಟಲ್ಲಿ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಿದ್ದಾರೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ.